ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರವರು ಸಿಯಾಚಿನ್ಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಜವಾನ್ಗಳ ಜೊತೆಗೆ ಸ್ವಲ್ಪ ಕಾಲವನ್ನ ಕಳೆದಿರುವಂಥದ್ದು, ಅವರ ಜೊತೆಗೆ ಮಾಹಿತಿಯನ್ನ ಪಡೆದುಕೊಂಡಿರುವಂಥದ್ದು, ಯಾವ ರೀತಿ ಏನೇನು ನಡೀತಾ ಇದೆ ಅನ್ನೋ ಎಲ್ಲ ಒಂದು ಡೀಟೇಲ್ಸ್ ಅನ್ನ ಪಡೆದುಕೊಂಡಿದ್ದಾರೆ. ಈ ಹಿಂದೆ ಕೂಡ ಅವರು ಹೋಗಬೇಕಾಗಿತ್ತು. ಹೋಳಿ ಹಬ್ಬದ ಸಂದರ್ಭದಲ್ಲಿ ಅವರು ಸಿಯಾಚಿನ್ಗೆ ತೆರಳಿ ಅಲ್ಲಿ ಚಿತ್ರಣ ಯಾವ ರೀತಿ ಇದೆ ಅನ್ನೋದರ ಮಾಹಿತಿಯನ್ನ ಪಡೆದುಕೊಳ್ಳೋ ಪ್ರಯತ್ನ ಮಾಡಬೇಕಿತ್ತು. ಆದರೆ ಹವಾಮಾನ ಸರಿಯಾಗಿರದ ಕಾರಣ, ವಾತಾವರಣದಲ್ಲಿ ಏರುಪೇರಾದ ಕಾರಣ ಸೇನಾ ನಾಯಕರ ಜೊತೆಗೆ ಅಥವಾ ಸೇನೆಯ ಜವಾನರ ಜೊತೆಗೆ ಅವರು ಮಾತನಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ರಾಜನಾಥ್ ಸಿಂಗ್ ರವರು ಸಿಯಾಚಿನ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಸೇನಾ ಸನ್ನದ್ಧತೆಯನ್ನ ಪರಿಶೀಲನೆಯನ್ನ ಸಹ ನಡೆಸಲಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ ಅವರೊಂದಿಗೆ ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್ನಲ್ಲಿ ಸೇನಾ ಸನ್ನದ್ಧತೆಯನ್ನ ಪರಿಶೀಲಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಏಪ್ರಿಲ್ 22ರಂದು ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿ ಅಂತ ಏನು ಕರೆಸಿಕೊಳ್ಳುತ್ತೆ ಸಿಯಾಚಿನ್ ಪ್ರದೇಶದಲ್ಲಿ ಆ ಒಂದು ಪ್ರದೇಶಕ್ಕೆ ಭೇಟಿ ಕೊಟ್ಟು ಮತ್ತು ಆ ಪ್ರದೇಶದಲ್ಲಿ ಭಾರತದ ಒಟ್ಟಾರೆ ಮಿಲಿಟರಿ ಸನ್ನದ್ಧತೆಯನ್ನ ಪರಿಶೀಲನೆ ಸಹ ನಡೆಸಿದ್ದಾರೆ. ಆಯಕಟ್ಟಿನ ಪ್ರಮುಖ ಪ್ರದೇಶದಲ್ಲಿ ಭಾರತೀಯ ಸೇನೆಯು ತನ್ನ ಅಸ್ತಿತ್ವದ 40ನೇ ವರ್ಷವನ್ನ ಗುರುತಿಸಿದೆ. ಒಂದು ವಾರದ ನಂತರ ಈ ರೀತಿ ಗುರುತಿಸಿಕೊಂಡು ಒಂದು ವಾರದ ನಂತರ ಸಿಯಾಚಿನ್ಗೆ ಶ್ರೀ ಸಿಂಗ್ ರವರು ಭೇಟಿಯನ್ನ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ ನಟ ಶ್ರೀ ಮುರಳಿ ಇದೀಗ ಬಘೀರ ಅನ್ನುವಂತಹ ಚಿತ್ರದ ಚಿತ್ರೀಕರಣದಲ್ಲಿ ಭಾಗವಹಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಮತ್ತೆ ಅವರ ಕಾಲಿಗೆ ಪೆಟ್ಟಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಘೀರ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ಪ್ರೇಕ್ಷಕರ ಮುಂದೆ ಬರುತ್ತೆ ಅಂತ ಅವರ ಅಭಿಮಾನಿಗಳು ಕಾಯ್ತಾ ಕುಳಿತಿದ್ದಾರೆ. ಹೀಗಿರ್ಬೇಕಾದ್ರೆ ಮತ್ತೊಂದಿಷ್ಟು ಬ್ಯಾಡ್ ನ್ಯೂಸೇ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ರೀ ಮುರಳಿ ಅವರ ಕಾಲಿಗೆ ಮತ್ತೆ ಗಾಯ ಆಗಿದೆ. ಅವರ ನಟನೆಯ ಬಘೀರ ಸಿನಿಮಾ ಶೂಟಿಂಗ್ ವೇಳೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಇದರಿಂದ ಅವರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಇದು ಅಭಿಮಾನಿಗಳಿಗೆ ಸಾಕಷ್ಟು ಬೇಸರ ಮೂಡಿಸಿದೆ. ಶ್ರೀ ಮುರಳಿ ನಟನೆಯ ಈ ಸಿನಿಮಾ ಮೇಲೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆಗಳಿದೆ. ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾದ ರಿಲೀಸ್ಗಾಗಿ. 2021ರ ಮದಗಜ ಬಳಿಕ ಅವರ ನಟನೆಯ ಯಾವುದೇ ಸಿನಿಮಾ ರಿಲೀಸ್ ಆಗಿಲ್ಲ. ಇನ್ನು ಬಘೀರ ಸಿನಿಮಾದ ಟೀಸರ್ ಈ ಮೊದಲು ರಿಲೀಸ್ ಆಗಿತ್ತು. ಸಿನಿಮಾದಲ್ಲಿ ಭರ್ಜರಿ ಆಕ್ಷನ್ ಇರಲಿದೆ ಅನ್ನೋದು ಈ ಸಿನಿಮಾದ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಡ್ಯೂಪ್ ಬಳಸದೆ ಸ್ವತಃ ಶ್ರೀ ಮುರಳಿ ಅವರೇ ಫೈಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಈ ಮೊದಲು ಕೂಡ ಈ ಚಿತ್ರದ ಶೂಟಿಂಗ್ ನ ಫೈಟಿಂಗ್ ಸೀನ್ಗೋಸ್ಕರ ಅವರ ಕಾಲಿಗೆ ಪೆಟ್ಟಾಗಿತ್ತು. ಹೀಗಾಗಿ ಅವರ ಸರ್ಜರಿಗೆ ಕೂಡ ಒಳಗಾಗಿದ್ರು. 2 ತಿಂಗಳ ಹಿಂದೆ ಅಷ್ಟೇ ರೆಸ್ಟ್ ಮಾಡಿದ್ರು. ಇದೀಗ ಮತ್ತೆ ಕಾಲಿಗೆ ಪೆಟ್ಟು ಮಾಡಿಕೊಂಡು ಬಘೀರ ಚಿತ್ರೀಕರಣದ ಸಮಯದಲ್ಲಿ ಚಿತ್ರದಲ್ಲಿ ಮುಖ್ಯವಾಗಿ ನಡೆಯುವಂತಹ ಸನ್ನಿವೇಶ ಬಹುದೊಡ್ಡ ಸ್ಟಂಟ್ ಸೀನ್ ವೇಳೆ ಶ್ರೀ ಮುರಳಿ ಅವರಿಗೆ ಕಾಲಿಗೆ ಪೆಟ್ಟಾಗಿದೆ ಅಂತ ತಿಳಿದು ಬಂದಿದೆ. ನಿನ್ನೆ ನಡೆದಂತಹ IPL ಪಂದ್ಯಗಳಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟಾನ್ಸ್ 3 ವಿಕೆಟ್ಗಳ ಜಯವನ್ನ ಗಳಿಸಿದೆ. ಭಾರಿ ರೋಚಕತೆಯಿಂದ ಕೂಡಿದಂತಹ ಈ ಪಂದ್ಯದಲ್ಲಿ ಗುಜರಾತ್ ಜಯವನ್ನ ಸಾಧಿಸಿಕೊಂಡಿದೆ. ಬೌಲಿಂಗ್ ಮತ್ತು ಬ್ಯಾಟಿಂಗ್ ನಲ್ಲಿ ಉತ್ತಮ ಪ್ರದರ್ಶನ ತೋರಿದಂತಹ ಗುಜರಾತ್ ಟೈಟಾನ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ಧ 3 ವಿಕೆಟ್ಗಳ ಜಯವನ್ನ ಸಾಧಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿ ಪಂಜಾಬ್ 20 ಓವರ್ಗಳಲ್ಲಿ 142 ರನ್ಗಳಿಗೆ ಆಲ್ಔಟ್ ಆಯಿತು. ಸುಲಭ ಸವಾಲನ್ನ ಬೆನ್ನಟ್ಟಿದಂತಹ ಗುಜರಾತ್ ಟೈಟಾನ್ಸ್ 19.1 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 146 ರನ್ ಹೊಡೆದು ಜಯಗಳಿಸಿತ್ತು. ಈ ಪಂದ್ಯವನ್ನ ಗೆಲ್ಲುವ ಮೂಲಕ 8ನೇ ಸ್ಥಾನದಲ್ಲಿದ್ದ ಗುಜರಾತ್ 6ನೇ ಸ್ಥಾನಕ್ಕೆ ಜಿಗಿದಿದೆ. ಗುಜರಾತ್ ಪರ ನಾಯಕ ಶುಭ್ಮನ್ ಗಿಲ್ 35 ರನ್ಗಳನ್ನ ಬಾರಿಸಿದ್ರು. ಸಾಯಿ ಸುದರ್ಶನ್ ರವರು 31 ರನ್ಗಳನ್ನ ಗಳಿಸಿದ್ರು. ಜೊತೆಗೆ ಕೊನೆಯಲ್ಲಿ ರಾಹುಲ್ ತೆವಾಟಿಯಾ ಔಟ್ ಆಗದೆ 36 ರನ್ಗಳನ್ನ ಕಲೆ ಹಾಕೊಳ್ತಾರೆ. ಅಂದರೆ 18 ಎಸೆತಗಳಲ್ಲಿ 7 ಬೌಂಡ್ರಿ ಹೊಡೆದು ತಂಡಕ್ಕೆ ಜಯ ಸಾಧಿಸುವಲ್ಲಿ ಸಹಾಯವನ್ನ ಮಾಡ್ತಾರೆ.